ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನಿಮಗೆ ನಾನು ಸೂಪರ್ ಆಗಿರುವಂತಹ ಅಥವಾ ಟೇಸ್ಟಿ ಆಗಿರುವಂತಹ ಶರ್ಬತ್ತನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಮೊದಲು ಗೋಂದನ್ನು ನೆನೆಸ್ಬೇಕಾಗತ್ತೆ. ಅಂದರೆ ನೀವು ರಾತ್ರಿ ನೆನೆಸಿ ಬೆಳಿಗ್ಗೆ ಅದನ್ನು ಯೂಸ್ ಮಾಡ್ಕೊಳ್ಬಹುದು. ಇಲ್ಲಾಂದರೆ ಬೆಳಿಗ್ಗೆ ನೀವು ಒಂದು 2-3 ಅವರ್ಸ್ ಆದಮೇಲೆ ನೀವು ಶರ್ಬತ್ನ ಅಥವಾ ಜ್ಯೂಸನ್ನ ರೆಡಿ ಮಾಡ್ಕೊಳ್ತೀರಾ ಅಂದರೆ 2-3 ಅವರ್ಸ್ಗಿಂತ ಮುಂಚೆನೇ ನೀವು ಗೋಂದನ್ನು ನೆನೆಸಿಡಬೇಕಾಗತ್ತೆ. ಜೊತೆಗೆ ಇದು ದೇಹಕ್ಕೆ ತಂಪು ಕೂಡ. ಈ ಶರಬತ್ತನ್ನು ಮಾಡೋದಕ್ಕೆ ಕಲ್ಲಂಗಡಿ ಹಣ್ಣು ಬೇಕಾಗತ್ತೆ. ಅದನ್ನು ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊಳ್ಬೇಕು. ಇದಕ್ಕೆ ರೂಹ್ ಅಫ್ಜಾ ಕೂಡ ನಾನು ಹಾಕ್ತಿದ್ದೀನಿ. ಇದಕ್ಕೆ ಹಾಲು, ನೈಲಾನ್ ಸಬ್ಬಕ್ಕಿ, ಜೊತೆಗೆ ಶುಗರು ಮತ್ತು ನೆನೆಸಿರೋವಂಥ ಗೋಂದು, ಇಷ್ಟೆಲ್ಲ ಸಾಮಗ್ರಿಗಳು ಈ ಶರಬತ್ತನ್ನು ಮಾಡೋದಕ್ಕೆ ಬೇಕಾಗತ್ತೆ. ಮೊದಲು ನಾವು ನೀರಿಗೆ, ಅಂದರೆ ಕುದೀತಾ ಇರೋ ನೀರಿಗೆ ಎಷ್ಟು ನೈಲಾನ್ ಸಬ್ಬಕ್ಕಿ ನಮಗೆ ಬೇಕಾಗತ್ತೆ ಶರ್ಬತ್ ಮಾಡೋದಕ್ಕೆ ಅಷ್ಟು ನಾವು ತೆಗೆದುಕೊಂಡು ಅದಕ್ಕೆ ಹಾಕಬೇಕು. ಯಾಕಂತಂದರೆ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಇದರಲ್ಲಿ 2 ಥರ ಸಬ್ಬಕ್ಕಿ ಇದೆ. ಒಂದು ನೈಲಾನ್ ಸಬ್ಬಕ್ಕಿ ಈಗ ಯೂಸ್ ಮಾಡ್ತಿರೋವಂಥದ್ದು, ಜೊತೆಗೆ ಇನ್ನೊಂದು ಸಬ್ಬಕ್ಕಿ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ದಪ್ಪ ದಪ್ಪ ಇರುತ್ತೆ. ಸೊ ಎರಡೂ ಕೂಡ ದೇಹಕ್ಕೆ ತಂಪು ಅಂತಲೇ ಹೇಳಬಹುದು. ಸೊ ನೋಡ್ತಿದ್ದೀರಲ್ಲ, ಇದು ಚೆನ್ನಾಗಿ ಕುದಿಬೇಕು, ಅದು ಚೆನ್ನಾಗಿ ಅಳ್ಕೊಳ್ಬೇಕು ಬಿಸಿನೀರಿನಲ್ಲಿ ಚೆನ್ನಾಗಿ ಬೆಂದು. ಈ ಶರ್ಬತ್ತನ್ನು ಆದಷ್ಟು ಸಮ್ಮರಲ್ಲಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ದೇಹಕ್ಕೆ ತಂಪನ್ನು ಕೊಡುತ್ತೆ. ನಿಮಗೆ ಗೊತ್ತಿದೆ ಈ ಬಿಸಿಲು ಎಷ್ಟು ತಡೆಯೋದಕ್ಕಾಗಲ್ಲ ಅಂತ, ತುಂಬಾ ಸೆಕೆ ಇರುತ್ತೆ. ಏನಾದರೂ ತಂಪಾಗಿರೋವಂಥದ್ದನ್ನ ಕುಡಿಬೇಕು ಅಂತ ಅನಿಸುತ್ತಲ್ಲ. ಸೊ ಈ ಥರ ಮಾಡಿಕೊಂಡು ಕುಡಿಯೋದ್ರಿಂದ ದೇಹಕ್ಕೆ ತಂಪನ್ನು ಕೊಡುತ್ತೆ. ನೈಲಾನ್ ಸಬ್ಬಕ್ಕಿನ ಆಲ್ರೆಡಿ ಕುಕ್ ಮಾಡಲಾಗಿದೆ. ಈ ಥರ ಸೋಸೋದ್ರಲ್ಲಿ ಸೋಸಿಬಿಟ್ಟು ತಣ್ಣೀರನ್ನು ಕೂಡ ಹಾಕಿ ಅದನ್ನು ನೀಟಾಗಿ, ಅದರ ಬಿಸಿ ಏನು ಇರಬಾರ್ದು, ಫುಲ್ ತಣ್ಣಗಾಗಬೇಕು. ಏನು ನೈಲಾನ್ ಸಬ್ಬಕ್ಕಿ ಇದೆ ಅದಕ್ಕೆ ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ತಣ್ಣೀರನ್ನು ಹಾಕ್ತಾನೆ ಇರಬೇಕಾಗತ್ತೆ. ತಣ್ಣಗಾದ ನಂತರ ಅದು ನೀಟಾಗಿ ಸೋರೋದಕ್ಕೆ ಅಂತ ಬಿಡಬೇಕು. ಇದೇನು ಶರ್ಬತ್ ಮಾಡೋದನ್ನ ಹೇಳ್ಕೊಡ್ತಿದ್ದೀನಿ, ಇದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಸೊ ಜೊತೆಗೆ ದೇಹಕ್ಕೆ ತಂಪನ್ನು ಕೂಡ ಕೊಡುತ್ತೆ. ಅಂದರೆ ಇದಕ್ಕೆ ಕುದಿಸಿರೋ ಹಾಲನ್ನು ತೆಗೆದುಕೊಳ್ಬೇಕಾಗತ್ತೆ. ಆದಷ್ಟು ಇದನ್ನು ಫ್ರೀಝರಲ್ಲಾದ್ರು ಇಟ್ಟು, ಇನ್ಸ್ಟೆಂಟ್ ಕೋಲ್ಡ್ ಆಗಬೇಕು ಅಂದರೆ ಫ್ರೀಝರಲ್ಲಿ ಇಟ್ಟು ನಾವು ತಗೊಳ್ಬೋದು. ಇಲ್ಲಾಂದರೆ ಫ್ರಿಜ್ನಲ್ಲಿ ಇಟ್ಟು ಆನಂತರ ಇದಕ್ಕೆ ಏನೇನು ಬೇಕು ಅದನ್ನು ಅದಕ್ಕೆ ಸೇರಿಸಬಹುದು. ಈಗ ಬಂದು ನಾನು ಒಂದು ಬೌಲಲ್ಲಿ ಏನು ಹಾಲು ತೊಗೊಂಡಿದ್ದೀನಿ ಅದಕ್ಕೆ ಶುಗರ್ನ ಹಾಕಿದ್ದೀನಿ. ಈಗ ನೆಂದಿರುವಂಥ ಗೋಂದನ್ನು ಕೂಡ ಹಾಕ್ತಾಯಿದ್ದೀನಿ. ಅಂದರೆ ನೀವು ಫುಲ್ಲು ಏನು ಗೋಂದು ತೊಗೊಂಡಿದ್ದೀರಾ ಫುಲ್ಲು ಹಾಕ್ಕೊಳ್ಬೋದು. ಅದು ಹೆಚ್ಚಾಗಿ ಹಾಕಿದ್ರೂ ಅದು ದೇಹಕ್ಕೆ ತಂಪನ್ನು ಕೊಡುತ್ತೆ, ಚೆನ್ನಾಗೂ ಇರುತ್ತೆ. ಸೊ ಅದು ಜಾಸ್ತಿ ಆಗಿದೆ ಅಂತಲೂ ಅನಿಸಲ್ಲ, ಹಾಕಿದ್ದೀವಿ ಅಂತಲೂ ಅನಿಸಲ್ಲ. ಈಗ ಹಾಲಿಗೆ ನಾನು ಗೋಂದು ಮತ್ತು ಶುಗರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಸೊ ನೆಕ್ಸ್ಟ್ ಬಂದು ರೂಹ್ ಅಫ್ಜಾನ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಅದರಿಂದನೂ ಸ್ವೀಟ್ನೆಸ್ ಅನ್ನೋದು ಸಿಗುತ್ತೆ. ಬಟ್ ತುಂಬ ಏನೂ ಹಾಕೋದಿಲ್ಲ, ಸ್ವಲ್ಪ ಮಾತ್ರ ಹಾಕ್ತಿದ್ದೀನಿ. ಆ ಸ್ವಲ್ಪ ಹಾಕ್ಕೊಳ್ಳೋದ್ರಿಂದ ನಾನು ಶುಗರ್ನು ಕೂಡ ಸೇರಿಸಿರೋದು. ಬೇಕಂದರೆ ಇದನ್ನು ಜಾಸ್ತಿನೇ ಹಾಕ್ಕೊಳ್ಬೋದು. ನಾನು 2-3 ಅಥವಾ 4 ಸ್ಪೂನಷ್ಟು ಮಾತ್ರ ಸೇರಿಸ್ತಿದ್ದೀನಿ. ಇದಕ್ಕೆ ನಾವು ಚಿಯಾ ಸೀಡ್ಸ್ನು ಕೂಡ ಸೇರಿಸಬಹುದು. ಅಂದರೆ ರಾತ್ರಿ ನೆನೆಸಿ ಅದನ್ನು ಬೆಳಿಗ್ಗೆ ಉಪಯೋಗಿಸ್ಕೊಳ್ಬೋದು, ಅಥವಾ ಇದಕ್ಕೆ ಸೇರಿಸಬಹುದು. ಇಲ್ಲ ಅಂದರೆ ಬೆಳಗ್ಗೆ ಅದನ್ನು 1 ಅವರ್ ನೆನೆಸಿ ಯೂಸ್ ಮಾಡಬಹುದು. ಸೊ ಅದು ಕೂಡ ತುಂಬಾ ಒಳ್ಳೆಯದು ಅಂತ ಹೇಳಬಹುದು. ಸೊ ಈಗ ಆಲ್ರೆಡಿ ಕುಕ್ ಮಾಡಿ ತಣ್ಣಗೆ ಮಾಡಿಟ್ಟಿರೋ ಅಂತಹ ನೈಲಾನ್ ಸಬ್ಬಕ್ಕಿನೂ ಕೂಡ ನಾನು ಸೇರಿಸ್ತಿದ್ದೀನಿ. ಸೊ ಇದು ಎಷ್ಟು ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ಮಾತ್ರ ನೀವು ಹಾಕ್ಕೊಳ್ಬೋದು, ಸೇರಿಸ್ಬೋದು ಇದಕ್ಕೆ. ಸೊ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನೀವು ರೂಹ್ ಅಫ್ಜಾಯಿಂದನೂ ಅದು ಕಲರ್ಫುಲ್ಲಾಗೂ ಕಾಣುತ್ತೆ. ಸೊ ಈಗ ನೋಡಿ, ಕಲ್ಲಂಗಡಿ ಹಣ್ಣನ್ನು ಕೂಡ ನಾನು ಸೇರಿಸ್ತಿದ್ದೀನಿ. ಕಲ್ಲಂಗಡಿ ಹಣ್ಣು ಬಂದು ನೀವು ಸಣ್ಣ ಸಣ್ಣ ಪೀಸಸ್ ಆಗಿ ನೀವು ಕಟ್ ಮಾಡಿ ಇಟ್ಕೊಳ್ಬೇಕು. ಯಾಕಂದರೆ ದಪ್ಪ ಅಂದರೆ ಚೆನ್ನಾಗಿರಲ್ಲ, ಸಣ್ಣದಾಗಿ, ಇನ್ನೂ ಸಣ್ಣದಾಗಿ ಹೆಚ್ಚಿ ಇದಕ್ಕೆ ಸೇರಿಸಬೇಕು. ಸೊ ಈಗ ನೋಡ್ತಿದ್ದೀರಲ್ಲ, ಅಂದರೆ ನಿಮಗೆ ಇನ್ನೂ ಕಲರ್ಫುಲ್ಲಾಗಿ ಇರಬೇಕು ಈ ಶರ್ಬತ್ತು ಅಂತ ಅಂದರೆ ನೀವು ರೂಹ್ ಅಫ್ಜಾನ ಒಂದು ಸ್ವಲ್ಪ ಜಾಸ್ತಿನೇ ಸೇರಿಸಬೇಕಾಗತ್ತೆ. ಇನ್ನೂ ಸ್ವಲ್ಪ ರೂಹ್ ಅಫ್ಜಾನ ಸೇರಿಸ್ತಿದ್ದೀನಿ. ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಶರ್ಬತ್ ರೆಡಿಯಾಗಿದೆ ಅಂತ. ಸೊ ಇದು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಕುಡಿಯೋದಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಅದರಿಂದ ಇದನ್ನು ಸಮ್ಮರಲ್ಲಿ ಮಾಡಿಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು, ಮತ್ತು ದೇಹಕ್ಕೆ ತಂಪು ಕೂಡ. ನೀವು ಇದಕ್ಕೆ ಐಸ್ ಕ್ಯೂಬನ್ನು ಸೇರಿಸ್ಬಿಟ್ಟು ಇದನ್ನು ಒಂದು ಗ್ಲಾಸ್ಗೆ ಹಾಕಿ ಕುಡಿಬಹುದು, ತುಂಬಾ ಚೆನ್ನಾಗಿರುತ್ತೆ.
ಸೊ ನೋಡ್ತಿದ್ದೀರಲ್ಲ, ನಾನು ಐಸ್ ಕ್ಯೂಬ್ನ ಕೂಡ ಬಳಸ್ತಾ ಇದ್ದೀನಿ. ಇಲ್ಲ ಅಂದರೆ ಏನು ಶರ್ಬತ್ ರೆಡಿ ಮಾಡಿದ್ದೀವಿ ಅದಕ್ಕೇ ನೀವು ಐಸ್ ಕ್ಯೂಬ್ಗಳನ್ನ ಹಾಕ್ಬೋದು. ಇಲ್ಲ ಅಂದರೆ ರೆಡಿ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕೂಡ ನೀವು ಕುಡಿಬಹುದು. ಸೊ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಈ ಶರ್ಬತ್ತು ಅಂತ. ಈ ಶರ್ಬತ್ತನ್ನು ಯಾರಿಂದಲೂ ಕೇಳಿ ಕಲ್ತಿದ್ದಲ್ಲ, ಯೂಟ್ಯೂಬ್ನಲ್ಲಿ ನಾನು ನೋಡ್ಕೊಂಡಿದ್ದು ವಿಡಿಯೋ. ಸೊ ನಾನು ಮಾಡಿಕೊಂಡು ಒಂದ್ಸರಿ ಕುಡ್ದಿದ್ರಿಂದ ನನಗೆ ತುಂಬಾ ಇಷ್ಟ ಆಯಿತು. ಯಾಕೆ ನಮ್ಮ ವ್ಯೂವರ್ಸ್ಗೆ ಅಥವಾ ಸಬ್ಸ್ಕ್ರೈಬರ್ಗೆ ಇದನ್ನು ಹೇಳ್ಕೊಡ್ಬಾರ್ದು ಅನ್ನೋದು ಒಂದು ತಲೆಗೆ ಬಂತು. ಸೊ ಅದರಿಂದ ನೀವು ಮಾಡಿ ಕುಡಿದು ನೋಡಿ ಹೇಗಿದೆ ಅಂತ. ಸೊ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೇ ನಮ್ಮ ಮನೆಗೆ ಬಂದರು ಅಂದರೆ ರಿಲೇಟಿವ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಯಾರೇ ಬಂದರೂ ಕೂಡ ಈ ಥರ ರೆಡಿ ಮಾಡಿಟ್ಟಿದ್ರೆ ಶರ್ಬತ್ತನ್ನು ಅವ್ರಿಗೆ ಸರ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಅವ್ರಿಗೂ ಇಷ್ಟ ಆಗುತ್ತೆ. ಸೊ ನೋಡಿದ್ರಲ್ಲ, ವಾಟರ್ ಮೆಲನ್ ಡ್ರಿಂಕ್ನ ಮಾಡೋದು ಹೇಗೆ ಅನ್ನೋದು ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ಮನೆಯಲ್ಲಿ ನೀವು ಮಾಡಿ ಅದರ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚು ವಿಡಿಯೋಗಳನ್ನ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ.